ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ. ಆದಿಶೇಷ ಪ್ರೆಪ್ ಗೈಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ಕೆಪಿಎಸ್ಸಿ ನಡೆಸಿರುವಂತಹ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಈ ಒಂದು ಎಕ್ಸಾಮ್ನಲ್ಲಿ ಜಿಕೆ ಕ್ವಶನ್ ಪೇಪರ್ ಅಲ್ಲಿರುವಂತಹ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ MCQs ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಬನ್ನಿ, ಮೊದಲ ಪ್ರಶ್ನೆಯನ್ನ ಗಮನಿಸಿ. ವಿಚ್ ಆಫ್ ದಿ ಫಾಲೋವಿಂಗ್ ಎಲಿಮೆಂಟ್ಸ್ ಆರ್ ಯೂಸ್ಡ್ ಟು ಬ್ಲಾಕ್ ಡೈರೆಕ್ಟ್ ಕರೆಂಟ್? Which of the following elements are used to block direct current? Resistors, capacitor, inductor, transformer. ಈ ಕೆಳಗಿನ ಅಂಶಗಳಲ್ಲಿ ಯಾವುದು ನೇರ ವಿದ್ಯುತ್ ಪ್ರವಾಹವನ್ನ ತಡೆಯಲು ಬಳಸಲಾಗುತ್ತದೆ? ಆಪ್ಷನ್ಸ್: ರೆಸಿಸ್ಟರ್, ಕೆಪಾಸಿಟರ್, ಇಂಡಕ್ಟರ್, ಟ್ರಾನ್ಸ್ಫಾರ್ಮರ್. ಈ 4 ಆಪ್ಷನ್ಸ್ ಗಳಲ್ಲಿ ಯಾವುದು ನೇರ ವಿದ್ಯುತ್ ಪ್ರವಾಹವನ್ನ ತಡೆಯಲು ಬಳಸಲಾಗುತ್ತೆ ಅಂದ್ರೆ ಅದು ಕೆಪಾಸಿಟರ್. ಸೊ ಕೆಪಾಸಿಟರ್ ಇದಕ್ಕೆ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇಂಧನವನ್ನ ಸಾಗಿಸಲು ಡೀಸೆಲ್ ಟ್ಯಾಂಕರ್ಗಳಲ್ಲಿ ಒಳಗಿನ ವಿಭಜನೆಯನ್ನ ಏಕೆ ಮಾಡಲಾಗುತ್ತದೆ? ವೈ ಆರ್ ದಿ ಇಂಟರ್ನಲ್ ಪಾರ್ಟಿಷನ್ಸ್ ಪ್ರೊವೈಡೆಡ್ ಇನ್ ಎ ಡೀಸೆಲ್ ಟ್ಯಾಂಕರ್ ಯೂಸ್ಡ್ ಫಾರ್ ಫ್ಯೂಯಲ್ ಟ್ರಾನ್ಸ್ಪೋರ್ಟೇಷನ್ಸ್? ಆಪ್ಷನ್ಸ್: ಇಂಧನದ ಸಾಮರ್ಥ್ಯವನ್ನ ಹೆಚ್ಚಿಸಲು, ಟು ಇನ್ಕ್ರೀಸ್ ದಿ ಫ್ಯೂಯಲ್ ಕೆಪಾಸಿಟಿ, ಟ್ಯಾಂಕರ್ನ ರೂಪವನ್ನ ಸುಂದರಗೊಳಿಸಲು, ಟು ಎನ್ಹಾನ್ಸ್ ದಿ ಅಪಿಯರೆನ್ಸ್ ಆಫ್ ದಿ ಟ್ಯಾಂಕರ್, ಇಂಧನದ ತಿಳುಕಾಟವನ್ನ ಕಡಿಮೆ ಮಾಡಲು ಮತ್ತು ವಾಹನದ ಸ್ಥಿರತೆಯನ್ನ ಉಳಿಸಿಕೊಳ್ಳಲು, ಟು ರೆಡ್ಯೂಸ್ ಫ್ಯೂಯಲ್ ಸ್ಲೋಶಿಂಗ್ ಅಂಡ್ ಟು ಮೇಂಟೈನ್ ವೆಹಿಕಲ್ ಸ್ಟೆಬಿಲಿಟಿ, ಸ್ಟೇಷನ್ಗಳಲ್ಲಿ ಇಂಧನದ ಪುನರ್ಭರ್ತಿಯ ವೇಗವನ್ನ ಹೆಚ್ಚಿಸಲು, ಟು ಅಲೌ ಫಾಸ್ಟರ್ ರಿಫ್ಯೂಯಲಿಂಗ್ ಅಟ್ ಸ್ಟೇಷನ್ಸ್. ಇಂಧನವನ್ನ ಸಾಗಿಸಲು ಡೀಸೆಲ್ ಟ್ಯಾಂಕರ್ನಲ್ಲಿ ಯಾಕೆ ವಿಭಜನೆಯನ್ನ ಮಾಡಲಾಗುತ್ತೆ ಅಂದ್ರೆ ಟು ರೆಡ್ಯೂಸ್ ಫ್ಯೂಯಲ್ ಸ್ಲೋಶಿಂಗ್ ಅಂಡ್ ಟು ಮೇಂಟೈನ್ ವೆಹಿಕಲ್ ಸ್ಟೆಬಿಲಿಟಿ, ವಾಹನದ ತಿಳುಕಾಟವನ್ನ ಕಡಿಮೆ ಮಾಡಲು ಮತ್ತು ವಾಹನದ ಸ್ಥಿರತೆಯನ್ನ ಉಳಿಸಿಕೊಳ್ಳಲು ವಿಭಜನೆಯನ್ನ ಮಾಡಲಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ. ಬಹುಮಹಡಿಗಳ ಕಟ್ಟಡಗಳಲ್ಲಿ ಈ ಕೆಳಗಿನ ಯಾವ ಸಾಧನವನ್ನ ಸಾಮಾನ್ಯವಾಗಿ ಹೊಗೆಯನ್ನ ಕಂಡುಹಿಡಿಯುವ ಸಾಧನವಾಗಿ ಬಳಸಲಾಗುತ್ತದೆ? ಅಂದ್ರೆ ಸ್ಮೋಕ್ ಡಿಟೆಕ್ಟರ್ ಯಾವ್ದಂತ ಕೇಳಿದ್ದಾರೆ. In multi-stories buildings, which of the following device is commonly used as a smoke detector? ಅಗ್ನಿ ಅಲಾರಂ, ಸೌರಕೋಶ ಸಾಧನ, ಟ್ರಾನ್ಸಿಸ್ಟರ್ ಸಾಧನ, ಫೋಟೋಸೆಲ್ ಸಾಧನ. ಫೈರ್ ಅಲಾರಂ, ಸೋಲಾರ್ ಸೆಲ್, ಟ್ರಾನ್ಸಿಸ್ಟರ್, ಫೋಟೋಸೆಲ್. ಈ 4 ಆಪ್ಷನ್ಗಳಲ್ಲಿ ಯಾವುದು ಸ್ಮೋಕ್ ಡಿಟೆಕ್ಟರ್ ಅಂದ್ರೆ ಹೊಗೆಯನ್ನ ಕಂಡುಹಿಡಿಯುವ ಸಾಧನ ಯಾವುದಂದ್ರೆ ಫೈರ್ ಅಲಾರಂ. ಈ ಫೈರ್ ಅಲಾರಂ ನಲ್ಲಿ ಫೋಟೋಸೆಲ್ ಅನ್ನ ಯೂಸ್ ಮಾಡ್ತಾರೆ. ಸೊ ಕರೆಕ್ಟ್ ಆಪ್ಷನ್ ಇಸ್ ಫೈರ್ ಅಲಾರಂ. ನೆಕ್ಸ್ಟ್ ಕ್ವಶನ್. ಪರ್ಫ್ಯೂಮ್ ಸ್ಪ್ರೇಯರ್ ನಲ್ಲಿ ಸ್ಪ್ರೇಯರ್ ಒತ್ತಿದಾಗ ದ್ರವ ಪರ್ಫ್ಯೂಮ್ ಮೇಲಕ್ಕೆ ಏರಿ ಮಂಜು ರೂಪದಲ್ಲಿ ಹರಡುತ್ತದೆ. ಈ ಕ್ರಿಯೆಯನ್ನ ಉತ್ತಮವಾಗಿ ವಿವರಿಸುವ ವೈಜ್ಞಾನಿಕ ತತ್ವ ಯಾವುದು? ವಿಚ್ ಸೈಂಟಿಫಿಕ್ ಪ್ರಿನ್ಸಿಪಲ್ ಬೆಸ್ಟ್ ಎಕ್ಸ್ಪ್ಲೇನ್ಸ್ ದಿ ವರ್ಕಿಂಗ್ ಆಫ್ ಎ ಪರ್ಫ್ಯೂಮ್ ಸ್ಪ್ರೇಯರ್ ವೇರ್ ಲಿಕ್ವಿಡ್ ಪರ್ಫ್ಯೂಮ್ ರೈಸಸ್ ಅಂಡ್ ಡಿಸ್ಪರ್ಸಸ್ ಆಸ್ ಎ ಮಿಸ್ಟ್ when the sprayer is pressed? Pascal law, Archimedes principle, Bernoulli's principle, Newton's third law. ಪ್ಯಾಸ್ಕಲ್ ನಿಯಮ, ಆರ್ಕಿಮಿಡಿಸ್ ಸಿದ್ಧಾಂತ, ಬರ್ನೌಲಿಸ್ ಸಿದ್ಧಾಂತ, ನ್ಯೂಟನ್ನ ಮೂರನೇ ನಿಯಮ. ಯಾವುದು ಈ ಒಂದು ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಅಂತ ಅಂದ್ರೆ ಬರ್ನೌಲಿಸ್ ಪ್ರಿನ್ಸಿಪಲ್. ಸೊ ಪರ್ಫ್ಯೂಮ್ ಸ್ಪ್ರೇಯರ್ ನಲ್ಲಿ ಸ್ಪ್ರೇಯರ್ ಒತ್ತಿದಾಗ ದ್ರವ ಪರ್ಫ್ಯೂಮ್ ಮೇಲಕ್ಕೆ ಏರಿ ಮಂಜು ರೂಪದಲ್ಲಿ ಹರಡುತ್ತದೆ. ಈ ಕ್ರಿಯೆ ಉತ್ತಮವಾಗಿ ವಿವರಿಸುವಂತ ವೈಜ್ಞಾನಿಕ ತತ್ವ ಯಾವುದಂದ್ರೆ ಅದು ಬರ್ನೌಲಿಸ್ ಸಿದ್ಧಾಂತ. ನೆಕ್ಸ್ಟ್ ಕ್ವಶನ್. ಒಂದು ಮನೆಯಲ್ಲಿ 60 ವ್ಯಾಟ್ ವಿದ್ಯುತ್ ದೀಪವನ್ನ 6 ಗಂಟೆಗಳ ಕಾಲ ಬಳಸಲಾಗುತ್ತದೆ. ಈ ಅವಧಿಯಲ್ಲಿ ಎಷ್ಟು ವಿದ್ಯುತ್ ಶಕ್ತಿಯನ್ನ ಉಪಯೋಗಿಸಲಾಗಿದೆ? ಸೊ ಇನ್ ಅ ಹೌಸ್ a 60 watt electric bulb is used continuously for 6 hours. What is the total electrical energy consumed in kilowatt hours? ಸೊ ಇಲ್ಲಿ ಕಿಲೋವ್ಯಾಟ್ ಅವರ್ ಗಳಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಎಷ್ಟು ವ್ಯಾಟ್ ಕೊಟ್ಟಿದ್ದಾರೆ? 60 ವ್ಯಾಟ್. 60 ವ್ಯಾಟ್ ಅನ್ನ ನಾವು ಕಿಲೋವ್ಯಾಟ್ ಗೆ ಕನ್ವರ್ಟ್ ಮಾಡಬೇಕು. ಸೊ 60 ಡಿವೈಡೆಡ್ ಬೈ 1000 ಮಾಡಿದಾಗ ನಮಗೆ ಕಿಲೋವ್ಯಾಟ್ ಅವರ್ ಗಳಲ್ಲಿ ಸಿಗುತ್ತೆ 0.06. ಇದು ಕಿಲೋವ್ಯಾಟ್. ಸೊ ಏನ್ ಕೇಳಿದ್ದಾರೆ? ವಿದ್ಯುತ್ ಶಕ್ತಿಯನ್ನ ಎಷ್ಟು ಉಪಯೋಗಿಸಲಾಗುತ್ತದೆ ಅಂತ ಕೇಳಿದಾಗ ಇದಕ್ಕೆ ಮಲ್ಟಿಪ್ಲೈ ಬೈ 6 ಅನ್ನ ಮಾಡಿದಾಗ ಸೊ 0.36 ಬರುತ್ತೆ. ಇದೇ ಈ ಒಂದು ಕ್ವಶನ್ಗೆ ಆನ್ಸರ್. 0.36 ಕಿಲೋವ್ಯಾಟ್ ಅವರ್ ವಿದ್ಯುತ್ ಶಕ್ತಿಯನ್ನ ಉಪಯೋಗಿಸಲಾಗಿದೆ. ಸೊ ಆನ್ಸರ್ ಆಪ್ಷನ್ ನಂಬರ್ 2. ನೆಕ್ಸ್ಟ್ ಕ್ವಶನ್. ಏಕರೂಪದ ವೃತ್ತಾಕಾರದ ಚಲನೆಯಲ್ಲಿ ವಸ್ತುವಿನ ಮೇಲೆ ಮಾಡಿದ ಕೆಲಸದ ಸ್ವರೂಪ ಏನಾಗಿರುತ್ತದೆ? ವಾಟ್ ಈಸ್ ದಿ ನೇಚರ್ ಆಫ್ ವರ್ಕ್ ಡನ್ ಆನ್ ಆನ್ ಆಬ್ಜೆಕ್ಟ್ ಇನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ಸ್? ಆಪ್ಷನ್ಸ್: ಶೂನ್ಯ, ಧನಾತ್ಮಕ, ಋಣಾತ್ಮಕ, ನಿರ್ದಿಷ್ಟ ಪರಿಸ್ಥಿತಿಯ ಮೇಲೆ ಅವಲಂಬಿಸಿರುತ್ತದೆ, 0,
ಪಾಸಿಟಿವ್, ನೆಗೆಟಿವ್, ಡಿಪೆಂಡ್ಸ್ ಆನ್ ದಿ ಪರ್ಟಿಕ್ಯುಲರ್ ಸಿಚುವೇಶನ್. ಇಲ್ಲಿ ಏನ್ ಕೇಳ್ತಿದ್ದಾರೆ ಅವರು, ಏಕರೂಪದ ವೃತ್ತಾಕಾರದ ಚಲನೆಯಲ್ಲಿ ವಸ್ತುವಿನ ಮೇಲೆ ಮಾಡಿದಂತ ಕೆಲಸ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏಕರೂಪ ವೃತ್ತಾಕಾರದಲ್ಲಿ ಚಲನೆ ಆಗ್ತಿದೆ ಅಂದ್ರೆ ಅಲ್ಲಿ ಕೆಲಸ ಶೂನ್ಯವಾಗಿರುತ್ತದೆ. ಸೊ ಆಪ್ಷನ್ ಫಸ್ಟ್ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಒಂದು ವಸ್ತುವಿನ ವೇಗವನ್ನ ದ್ವಿಗುಣಗೊಳಿಸಿದರೆ ಅದರ ಚಲನ ಶಕ್ತಿ ದ್ವಿಗುಣಗೊಳ್ಳುತ್ತದೆ, ಅದರ ಪ್ರಚನ ಶಕ್ತಿ ದ್ವಿಗುಣಗೊಳ್ಳುತ್ತದೆ, ಅದರ ಆವೇಗವು ದ್ವಿಗುಣಗೊಳ್ಳುತ್ತದೆ, ಅದರ ವೇಗವರ್ಧನೆ ದ್ವಿಗುಣಗೊಳ್ಳುತ್ತದೆ. ಇಫ್ ದ ವೆಲಾಸಿಟಿ ಆಫ್ an object is doubled, then its kinetic energy is doubled, its potential energy is doubled, its momentum is doubled, its acceleration is doubled. ಒಂದು ವಸ್ತುವಿನ ವೇಗವನ್ನ ದ್ವಿಗುಣಗೊಳಿಸಿದಾಗ ಅದರ ಚಲನ ಶಕ್ತಿ ದ್ವಿಗುಣಗೊಳ್ಳಲ್ಲ, ಅದರ ಬದಲಿ 4 ಪಟ್ಟು ಜಾಸ್ತಿ ಆಗುತ್ತೆ. ಚಲನ ಶಕ್ತಿ, ಆ ವಸ್ತುವಿನ ಚಲನ ಶಕ್ತಿ ಏನಾಗುತ್ತೆ, 4 ಪಟ್ಟಾಗುತ್ತೆ. ಹೇಗೆ ಅಂದ್ರೆ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ನೋಡಿದಾಗ ಹಾಫ್ mv², ಕೈನೆಟಿಕ್ ಎನರ್ಜಿ ಈಕ್ವಲ್ಸ್ ಟು ಹಾಫ್ mv². ಇದು ಚಲನ ಶಕ್ತಿಯ ಒಂದು ಫಾರ್ಮುಲಾ. ಇಲ್ಲಿ ಹಾಫ್ m v ಅನ್ನ ದ್ವಿಗುಣಗೊಳಿಸ್ತಿದ್ದಾರೆ, ಅಂದ್ರೆ ವೇಗವನ್ನ ದ್ವಿಗುಣಗೊಳಿಸ್ತಿದ್ದಾರೆ. ಸೊ ಈ ರೀತಿಯಾಗಿ ಬರ್ಕೊಳ್ಳೋಣ, 2v² ಹಾಫ್ mv ಹಾಫ್ 4v². ಸೊ ಈ ರೀತಿಯಾಗಿ ಕೂಡ ಬರ್ಕೊಳ್ಬಹುದು, 4 ಇಂಟು ಹಾಫ್ mv². ಸೊ ಇಲ್ಲಿ 4 ಪಟ್ಟು ಚಲನ ಶಕ್ತಿ ಜಾಸ್ತಿ ಆಗ್ತಾ ಇದೆ. ಹಾಗೆ ಮೂಮೆಂಟಮ್ ಅನ್ನ, ಅದರ ವಸ್ತುವಿನ ವೇಗವನ್ನ ದ್ವಿಗುಣಗೊಳಿಸಿದಾಗ ಅದರ ಮೂಮೆಂಟಮ್ ಏನಾಗುತ್ತೆ ಅಂದ್ರೆ ದ್ವಿಗುಣಗೊಳ್ಳುತ್ತದೆ. ಈ ಒಂದು ಕ್ವಶನ್ ಗೆ ಆನ್ಸರ್ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಹೇಗೆ ಅಂದ್ರೆ ಈಗ ಮೂಮೆಂಟಮ್ ನ ಫಾರ್ಮುಲಾ ಏನು, p = mv. ಸೊ v ಅನ್ನ ದ್ವಿಗುಣಗೊಳಿಸ್ತಿದ್ದಾರೆ, 2v ಅಂತ ಬರೆದುಕೊಳ್ಳೋಣ. ಸೊ ಈ ರೀತಿಯಾಗಿ ಬರೆದುಕೊಳ್ಬಹುದು, 2 ಇಂಟು mv. ಸೊ ಅದರ ಮೂಮೆಂಟಮ್ ಏನಾಗ್ತಾ ಇದೆ, ದ್ವಿಗುಣಗೊಳ್ತಾ ಇದೆ. ಸೊ ಒಂದು ವಸ್ತುವಿನ ವೇಗವನ್ನ ದ್ವಿಗುಣಗೊಳಿಸಿದಾಗ ಅದರ ಆವೇಗ ಏನಾಗುತ್ತೆ, ದ್ವಿಗುಣಗೊಳ್ಳುತ್ತೆ, ಅದರ ಚಲನ ಶಕ್ತಿ 4 ಪಟ್ಟು ಜಾಸ್ತಿ ಆಗುತ್ತೆ. Next question, the Vienna Convention for the Protection of the Ozone Layer was adopted in which of the following year? ಓಝೋನ್ ಪದರದ ಸಂರಕ್ಷಣೆಗೆ ಸಂಬಂಧಿಸಿದಂತೆ ವಿಯೆನ್ನಾ ಒಪ್ಪಂದವನ್ನ ಯಾವ ವರ್ಷದಲ್ಲಿ ಅಳವಡಿಸಿಕೊಳ್ಳಲಾಯಿತು? 1944, 1985, 1995, 2005. ಇಲ್ಲಿ ಓಝೋನ್ ಪದರದ ಸಂರಕ್ಷಣೆಗೆ ಸಂಬಂಧಿಸಿದಂತೆ ವಿಯೆನ್ನಾ ಒಪ್ಪಂದ ಅಂತ ಬಂದ್ರೆ ಅದು 1985ರಲ್ಲಿ ಅಳವಡಿಸಿಕೊಳ್ಳಲಾಯಿತು. ಹಾಗಾದ್ರೆ ಈ ಓಝೋನ್ ಪದರ ಅಂದ್ರೆ ಏನು, ಇದನ್ನ ಯಾಕೆ ಸಂರಕ್ಷಣೆ ಮಾಡ್ಬೇಕಂತ ಕೇಳಿದ್ರೆ ಇದು ಸ್ಟ್ರಾಟೋಸ್ಫಿಯರ್ ನಲ್ಲಿರುವಂತಹ ಒಂದು ಲೇಯರ್, ಓಝೋನ್ ಲೇಯರ್ ಆಗಿದೆ. ಇದು ಆಕ್ಸಿಜನ್ ನ 3 ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಇದು ಸ್ಟ್ರಾಟೋಸ್ಫಿಯರ್ ನಲ್ಲಿರುವಂತಹ ಲೇಯರ್ ಗುಡ್ ಓಝೋನ್ ಆಗಿದೆ. ಅದೇ ಬ್ಯಾಡ್ ಓಝೋನ್ ಅದು ಟ್ರೋಪೋಸ್ಫಿಯರ್ ನಲ್ಲಿದೆ. ಬ್ಯಾಡ್ ಓಝೋನ್ ಬಂದ್ರೆ ಅದು ಟ್ರೋಪೋಸ್ಫಿಯರ್ ನಲ್ಲಿರುವಂತಹ ಓಝೋನ್, ಅದು ಗ್ರೀನ್ ಹೌಸ್ ಗ್ಯಾಸಸ್ ಆಗಿದೆ, ಹಸಿರು ಮನೆ ಅನಿಲ, ಅದು ಬ್ಯಾಡ್ ಓಝೋನ್. ಸ್ಟ್ರಾಟೋಸ್ಫಿಯರ್ ನಲ್ಲಿರುವಂತಹ ಈ ಓಝೋನ್ ಪದರ ಆಕ್ಸಿಜನ್ ನ 3 ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಇದು ಯಾಕೆ ಇದನ್ನ ಸಂರಕ್ಷಣೆ ಮಾಡ್ಬೇಕಂತ ಕೇಳಿದ್ರೆ ಸೂರ್ಯನಿಂದ ಬರುವಂತಹ ಅಲ್ಟ್ರಾ ವೈಲೆಟ್ ರೇಸ್ ಅನ್ನ ಅಬ್ಸಾರ್ಬ್ ಮಾಡುತ್ತೆ. ಒಂದ್ ವೇಳೆ ಅಲ್ಟ್ರಾ ವೈಲೆಟ್ ರೇಸ್ ನ ಇದು ಅಬ್ಸಾರ್ಬ್ ಮಾಡದೆ ಹಾಗೆ ಭೂ ವಾತಾವರಣಕ್ಕೆ ಬಿಟ್ರೆ ಇಲ್ಲಿರುವಂತಹ ಜೀವಿಗಳ ಮೇಲೆ ಆ ಒಂದು ಅಲ್ಟ್ರಾ ವೈಲೆಟ್ ಹಾರ್ಮ್ಫುಲ್ ರೇಸ್ ಬಿತ್ತಂದ್ರೆ ಹಲವಾರು ಡಿಸೀಸ್ ಗಳಿಗೆ ಕಾರಣ ಆಗುತ್ತೆ. ಎಸ್ಪೆಷಲಿ ಸ್ಕಿನ್ ಕ್ಯಾನ್ಸರ್ ಕೂಡ ಬರ್ಬೋದು. ಸೊ ಈ ಒಂದು ಡಿಸೀಸ್ ಗಳು ಬರಬಾರ್ದು, ರೋಗಗಳಿಗೆ ತುತ್ತಾಗಬಾರ್ದಂದ್ರೆ ಆ ಓಝೋನ್ ಪದರ ಸ್ಟ್ರಾಟೋಸ್ಫಿಯರ್ ನಲ್ಲಿರುವಂತಹ ಓಝೋನ್ ಪದರದ ಸಂರಕ್ಷಣೆ ಮಾಡುವುದು ಅತ್ಯಗತ್ಯ ಆಗಿದೆ. ಸೊ ಇದನ್ನ ಸಂರಕ್ಷಣೆ ಮಾಡ್ಲಿಂತೆ ಹಲವಾರು ಒಪ್ಪಂದಗಳನ್ನ ಮಾಡಿದೆ. ಅದರಲ್ಲಿ ಮೊದಲನೆಯದು ವಿಯೆನ್ನಾ ಒಪ್ಪಂದ. ಓಝೋನ್ ಪದರದ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಮೊದಲ ಒಂದು ಒಪ್ಪಂದ ಯಾವುದಂದ್ರೆ ವಿಯೆನ್ನಾ ಒಪ್ಪಂದ. ಅದು 1985ರಲ್ಲಿ ನಡೆದಿದೆ. ಅದಾದ ನಂತರ ಮಾಂಟ್ರಿಯಲ್ ಪ್ರೋಟೋಕಾಲ್, ಇದು ಕೂಡ ಓಝೋನ್ ಪದರದ ಸಂರಕ್ಷಣೆಗೆ ಸಂಬಂಧಿಸಿರುವಂತಹ ಒಪ್ಪಂದ ಆಗಿದೆ. ಮಾಂಟ್ರಿಯಲ್ ಪ್ರೋಟೋಕಾಲ್, ಮಾಂಟ್ರಿಯಲ್ ಶಿಷ್ಟಾಚಾರ ಅಂತ ಕರಿತೀವಿ, ಅದು ನಡೆದಿದ್ದು 1987ರಲ್ಲಿ. ಇಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲ್ ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕ್ಲೋರೋಫ್ಲೋರೋ ಕಾರ್ಬನ್, ಇದು ಓಝೋನ್ ಪದರವನ್ನ ಹಾಳು ಮಾಡುವಂತಹ, ನಾಶ ಮಾಡುವಂತಹ ಕ್ಲೋರೋಫ್ಲೋರೋ ಕಾರ್ಬನ್ ಅನ್ನ ಬಿಟ್ಟು HFC ಗಳನ್ನ ಯೂಸ್ ಮಾಡಿ ಅಂತ ಹೇಳ್ತಾರೆ. ಸೊ ಅದ ನಂತರ 2016ರಲ್ಲಿ ಕಿಗಾಲಿ ಒಪ್ಪಂದ ಅಂತ ಬರುತ್ತೆ. ಅಲ್ಲಿ ಕೂಡ ಈ ಓಝೋನ್ ಪದರದ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಹಲವಾರು ಒಪ್ಪಂದಗಳನ್ನ ಮಾಡಿಕೊಳ್ಳಲಾಗುತ್ತೆ. ಸೊ ಇಲ್ಲಿ ಏನ್ ಕೇಳಿದ್ದಾರೆ, ವಿಯೆನ್ನಾ ಒಪ್ಪಂದ ಅದು ಓಝೋನ್ ಪದರದ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ವಿಯೆನ್ನಾ ಒಪ್ಪಂದ ಯಾವಾಗ ಆಯ್ತಂದ್ರೆ 1985. ಮಾಂಟ್ರಿಯಲ್ ಕೇಳಿದ್ರೆ ಅದು 1987. ನೆಕ್ಸ್ಟ್ ಕ್ವಶನ್, ಸಾರ್ಬಿಕ್ ಆಮ್ಲ ಮತ್ತು ಪ್ರೊಪಿಯೋನಿಕ್ ಆಮ್ಲದ ಉತ್ಪನ್ನ ಡ್ಯಾಶ್ ಆಗಿ ಬಳಸಲಾಗುತ್ತದೆ? ಆಪ್ಷನ್ಸ್: ಉತ್ಕರ್ಷಣ ವಿರೋಧಕ, ರುಚಿ ಸುಗಂಧಕಾರಿ, ಆಹಾರ ಸಂರಕ್ಷಕ, ಪೂರಕ, ಪೌಷ್ಟಿಕಾಂಶ. Salts of sorbic acid and propionic acids are used as
ಆಂಟಿ ಆಕ್ಸಿಡೆಂಟ್ಸ್, ಫ್ಲೇವರಿಂಗ್ ಏಜೆಂಟ್ಸ್, ಫುಡ್ ಪ್ರಿಸರ್ವೇಟಿವ್ಸ್, ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್. ಇಲ್ಲಿ ಏನ್ ಕೇಳಿದ್ದಾರೆ, ಸಾರ್ಬಿಕ್ ಆಮ್ಲ ಮತ್ತು ಪ್ರೊಪಿಯೋನಿಕ್ ಆಮ್ಲದ ಉಪ್ಪನ್ನ ಯಾವುದಕ್ಕೆ ಬಳಸಲಾಗುತ್ತೆ ಅಂತ ನೋಡಿ. ಇಲ್ಲಿ ಕ್ವಶನ್ ಅಲ್ಲೇ ನಾವು ಆನ್ಸರ್ ಅನ್ನ ಕಂಡುಹಿಡಿಬಹುದು. ಹೇಗಂದ್ರೆ ಸಾಲ್ಟ್ ಅನ್ನೋ ಒಂದು ವರ್ಡ್ ಕೊಟ್ಟಿದ್ದಾರೆ. ಯೂಶುವಲಿ ನಾವು ಉಪ್ಪನ್ನ ಯಾಕೆ ಹಾಕ್ತಿವಿ ಫುಡ್ ಐಟಮ್ಸ್ಗೆ ಅಂದ್ರೆ ಬಹಳ ದಿನ ಬಾಳಿಕೆ ಬರೋದಕ್ಕೋಸ್ಕರ, ಅಂದ್ರೆ ಆಹಾರ ಕೆಡಬಾರ್ದಂದ್ರೆ ನಾವು ಸಾಲ್ಟ್ ಅನ್ನ ಹಾಕ್ತಿವಿ. ನೀವು ನೋಡಿರ್ಬೋದು ಮನೆಗಳಲ್ಲಿ ಉಪ್ಪಿನಕಾಯಿಗೆ ಜಾಸ್ತಿ ಉಪ್ಪನ್ನ ಹಾಕ್ತಾರೆ. ಯಾಕೆಂದ್ರೆ ಬಹಳ ದಿನ ಬರ್ಲಿ ಅಂದ್ರೆ ಫುಡ್ ಪ್ರಿಸರ್ವ್ ಆಗ್ಲಿ ಅಂತ ಹಾಕ್ತಾರೆ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಫುಡ್ ಪ್ರಿಸರ್ವೇಟಿವ್ಸ್. ಫುಡ್ ಪ್ರಿಸರ್ವೇಟಿವ್ಸ್. Next question, which of the following is used in beauty parlors for hair settings? ಬ್ಯೂಟಿ ಪಾರ್ಲರ್ ನಲ್ಲಿ ಕೂದಲು ಸರಿಪಡಿಸಲು ಈ ಕೆಳಗಿನ ಯಾವುದನ್ನ ಬಳಸುವರು? ಆಪ್ಷನ್ಸ್: ಕ್ಲೋರಿನ್, ಸಲ್ಫರ್, ಫಾಸ್ಫರಸ್, ಸಿಲಿಕಾನ್. ಹೇರ್ ಸೆಟ್ಟಿಂಗ್ ಮಾಡಲು ಯಾವ ಒಂದು ಎಲಿಮೆಂಟ್ ಅನ್ನ ಬಳಸ್ತಾರೆ ಅಂದ್ರೆ ಸಲ್ಫರ್ ಅನ್ನ ಬಳಸ್ತಾರೆ, ಗಂಧಕವನ್ನ ಬಳಸಲಾಗುತ್ತೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಜೋಡಿಗಳನ್ನ ಹೊಂದಿಸಿ. ಚಿನ್ನ ಅನ್ನೋದು ಲೋಹನ, ಸಲ್ಫರ್ ಅನ್ನೋದು ಅಲೋಹನ, ಸಿಲಿಕಾನ್ ಅನ್ನೋದು ಮೆಟಲಾಯ್ಡ್. ಗೋಲ್ಡ್ ಮೆಟಲ್, ಸಲ್ಫರ್ ನಾನ್ ಮೆಟಲ್, ಸಿಲಿಕಾನ್ ಮೆಟಲಾಯ್ಡ್. ಇಲ್ಲಿ ಎಲ್ಲವೂ ಕೂಡ ಸರಿಯಾಗಿವೆ. ಚಿನ್ನ ಅನ್ನೋದು ಮೆಟಲ್, ಸಲ್ಫರ್ ಅನ್ನೋದು ಅಲೋಹ, ಸಿಲಿಕಾನ್ ಅನ್ನೋದು ಮೆಟಲಾಯ್ಡ್. ಮೆಟಲಾಯ್ಡ್ ಅಂದ್ರೆ ಲೋಹ ಮತ್ತು ಅಲೋಹ. ಕೆಲವೊಂದು ವಸ್ತುಗಳು ಲೋಹ ಮತ್ತು ಅಲೋಹ ಎರಡು ಲಕ್ಷಣಗಳನ್ನ ತೋರಿಸ್ತಿರ್ತವೆ. ಅಂತಹ ಒಂದು ಲಕ್ಷಣಗಳನ್ನ ತೋರಿಸುವ ವಸ್ತುಗಳಿಗೆ ಮೆಟಲಾಯ್ಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಕ್ಯೂಬಿಟ್ ಪದವು ಬಳಸಲಾಗುತ್ತದೆ? ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಇಸ್ ದಿ ಕಾಂಟೆಕ್ಸ್ಟ್ ಇನ್ ವಿಚ್ ದಿ ಟರ್ಮ್ ಕ್ಯೂಬಿಟ್ ಈಸ್ ಮೆನ್ಷನ್ಡ್? ಕ್ಲೌಡ್ ಸರ್ವಿಸ್ಗಳಲ್ಲಿ, ಕ್ವಾಂಟಮ್ ಕಂಪ್ಯೂಟಿಂಗ್ ನಲ್ಲಿ, ಗೋಚರಿಸುವ ಬೆಳಕಿನ ಸಂವಹನ ತಂತ್ರಜ್ಞಾನಗಳಲ್ಲಿ, ತಂತಿರಹಿತ ಸಂವಹನ ತಂತ್ರಜ್ಞಾನಗಳಲ್ಲಿ. ಕ್ಲೌಡ್ ಸರ್ವಿಸಸ್, ಕ್ವಾಂಟಮ್ ಕಂಪ್ಯೂಟಿಂಗ್, ವಿಸಿಬಲ್ ಲೈಟ್ ಕಮ್ಯುನಿಕೇಶನ್ ಟೆಕ್ನಾಲಜೀಸ್, ವೈರ್ಲೆಸ್ ಕಮ್ಯುನಿಕೇಶನ್ ಟೆಕ್ನಾಲಜೀಸ್. ಕ್ಯೂಬಿಟ್ ಪದವನ್ನ ಎಲ್ಲಿ ಬಳಸಲಾಗುತ್ತೆ ಅಂದ್ರೆ ಕ್ವಾಂಟಮ್ ಕಂಪ್ಯೂಟಿಂಗ್ ನಲ್ಲಿ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಕ್ವಾಂಟಮ್ ಕಂಪ್ಯೂಟಿಂಗ್ ನಲ್ಲಿ ಕ್ಯೂಬಿಟ್ ಪದವನ್ನ ಬಳಸಲಾಗುತ್ತೆ. ಸೊ ಇದಿಷ್ಟು ಇವತ್ತಿನ ಸೆಷನ್. ಮುಂದಿನ ಸೆಷನ್ ಅಲ್ಲಿ ಮತ್ತಷ್ಟು ಮಾಹಿತಿಯನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.